ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮಹಾಲಕ್ಷ್ಮಿ ಲಾಗ್ಸ್ ಇನ್ ಕನ್ನಡಗೆ ಸ್ವಾಗತ. ಇವತ್ತು ಅಕ್ಕಿ ಹಪ್ಪಳ ಅಥವಾ ಗಂಜಿ ಹಪ್ಪಳದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಹಾಗೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿ: 1 ಕಪ್ಪು ಅಕ್ಕಿ ಹಿಟ್ಟು, 2 ಚಮಚದಷ್ಟು ಜೀರಿಗೆ, 2 ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ, 5 ಲೀಟ್ರ್ ಕುಕ್ಕರನ್ನು. ನೀವು ದಪ್ಪ ತಳ ಇರುವಂತಹ ಒಂದು ಪಾತ್ರೆಯನ್ನು ತೊಗೊಳ್ಳಿ. ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ 9 ಕಪ್ಪಷ್ಟು ನೀರು ಹಾಕ್ಕೋಬೇಕಾಗುತ್ತೆ. 9 ಕಪ್ಪು ನೀರು ಹಾಕ್ಕೊಂಡಾದಮೇಲೆ ಸ್ಟವ್ ಆನ್ ಮಾಡ್ಕೊಳ್ಳೋಣ. ನಂತರ ನಾವು ಅಕ್ಕಿ ಹಿಟ್ಟನ್ನು ನೀರಿನೊಳಗಡೆ ನೀಟಾಗಿ ಮಿಕ್ಸ್ ಮಾಡ್ಕೊತ ಹೋಗಬೇಕಾಗುತ್ತೆ ಸ್ನೇಹಿತರೆ. ಗಂಟುಗಳೇನು ಬೀಳೋದಿಲ್ಲ, ಏಕೆಂದರೆ ತಣ್ಣೀರಿಗೆ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇರೋದ್ರಿಂದ ಗಂಟುಗಳೇನು ಬೀಳೋದಿಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹಪ್ಪಳನ ಮಾಡೋದು ತುಂಬಾ ಈಸಿ ಸ್ನೇಹಿತರೆ, ಅಂದರೆ ತುಂಬ ಸುಲಭವಾಗಿ ಈ ಹಪ್ಪಳಗಳನ್ನು ಮಾಡ್ಬೋದು. ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಹೆಚ್ಚು ಹಪ್ಪಳಗಳನ್ನು ಮಾಡ್ಬೋದು. ಅಂದರೆ ಈ 1 ಕಪ್ಪು ಅಕ್ಕಿ ಹಿಟ್ಟಿಂದ ನಾವು 130ರಿಂದ 150 ಹಪ್ಪಳಗಳನ್ನು ಮಾಡ್ಬೋದು. ನಿಮಗೆ ಆಶ್ಚರ್ಯ ಆಗ್ಬೋದು, ಅಷ್ಟೊಂದು ಹಪ್ಪಳನ ಮಾಡ್ಬೋದಾ ಈ 1 ಕಪ್ ಅಕ್ಕಿ ಹಿಟ್ಟಿಂದ ಅಂತ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಈಗ ಗಂಜಿ ರೂಪಕ್ಕೆ ಬರ್ತಾ ಇದೆ. ಏನಾದರೂ ನಿಮಗೆ ಸ್ವಲ್ಪ ಗಟ್ಟಿ ಅಂತ ಅನಿಸಿದರೆ ನೀವು ಇನ್ನೊಂದು ಕಪ್ಪು ನೀರನ್ನು ಕುದಿಸ್ಕೊಂಡು ಈ ಗಂಜಿ ಒಳಗೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಕರೆಕ್ಟಾದಲ್ಲಿ ಇತ್ತು ಅಂದರೆ ನೀರೇನು ಸೇರಿಸೋದು ಬೇಡ. ಏಕೆ ಅಂದರೆ ನಾವು 1 ಕಪ್ಪು ಅಕ್ಕಿ ಹಿಟ್ಟಿಗೆ 9 ಕಪ್ಪು, ಅದೇ ಕಪ್ಪಲ್ಲಿ 9 ಕಪ್ಪಷ್ಟು ನೀರನ್ನು ತೊಗೊಂಡಿರೋದು ಕರೆಕ್ಟು ಅಳತೆ. ಆದರೆ ಇನ್ನೂ 1 ಕಪ್ಪು ನಾವು ನೀರನ್ನು ಹಾಕ್ಕೋಬೇಕಾಗುತ್ತೆ ಅನ್ನೋದಾದರೆ ಮಾತ್ರ ನೀವು ಹಾಕ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಒಂದು 10ರಿಂದ 15 ನಿಮಿಷ ಇದು ತಣ್ಣಗಾಗಲೇ ಬಿಡಬೇಕು ಸ್ನೇಹಿತರೆ. ಇದು ತಣ್ಣಗಾದಮೇಲೆ ನಾವು ಚಿಲ್ಲಿ ಫ್ಲೇಕ್ಸು ಮತ್ತು ಜೀರಿಗೆಯನ್ನು ಸೇರಿಸ್ಕೋಬೇಕಾಗುತ್ತೆ. ನೀವು ಬಿಸಿ ಇದ್ದಾಗಲೇ ಜೀರಿಗೆ ಆಗಲಿ ಅಥವಾ ಚಿಲ್ಲಿ ಫ್ಲೇಕ್ಸ್ ಆಗಲಿ ಸೇರಿಸ್ಕೊಂಡ್ರೆ ಕಲರ್ ಸ್ವಲ್ಪ ಚೇಂಜಸ್ ಆಗುತ್ತೆ, ಅದಕ್ಕೋಸ್ಕರ. ಈಗ ತಣ್ಣಗಾಗಿದೆಯಲ್ವ, ಅದಕ್ಕೆ ನಾನು ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ. ಜೀರಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಚಿಲ್ಲಿ ಫ್ಲೇಕ್ಸ್ ಅಂದರೆ ಏನಿಲ್ಲ ಸ್ನೇಹಿತರೆ, ಮಿಕ್ಸಿ ಜಾರಿಗೆ ಒಂದು 4-5 ಒಣಮೆಣಸಿನಕಾಯಿಯನ್ನು ಹಾಕ್ಕೊಂಡು ಒಂದು ಸುತ್ತು ಮಿಕ್ಸಿ ಆಡಿಸಿದರೆ ಚಿಲ್ಲಿ ಫ್ಲೇಕ್ಸ್ ಅಥವಾ ಚಿಲ್ಲಿ ಒಣಮೆಣಸಿನ ಪುಡಿ ರೆಡಿ ಆಗುತ್ತೆ. ಇದಕ್ಕೆ ನಾವು ಚಿಲ್ಲಿ ಫ್ಲೇಕ್ಸ್ ಅಂತ ಕರೆಯೋದು. ಇದನ್ನು ಈಗ ಈ ಗಂಜಿ ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಈ ರೀತಿಯಾಗಿ ಪೇಪರನ್ನು ಹರಡ್ಕೊಂಡಿದ್ದೀವಲ್ವ, ಒಂದು ಪ್ಲಾಸ್ಟಿಕ್ ಕವರನ್ನು ಹರಡ್ಕೊಂಡಿದ್ದೀವಿ. ಅದರ ಮೇಲೆ ನಾವೀಗ ಒಂದು ಚಿಕ್ಕ ಚಮಚದ ಸಹಾಯದಿಂದ ಹಪ್ಪಳಗಳನ್ನು ಹಾಕ್ಕೊತಾ ಹೋಗೋಣ. ನಾನೀಗ ನೈಟ್ ಟೈಮಲ್ಲಿ ಈ ಹಪ್ಪಳಗಳನ್ನು ಮಾಡ್ತಾ ಇರೋದು, ಏಕೆಂದರೆ ಇದು ಫ್ಯಾನ್ ಗಾಳಿಗೆ ಎಷ್ಟು ಡ್ರೈ ಆಗಿದೆ ಅಂತ ನಾನು ನೆಕ್ಸ್ಟ್ ಡೇ ತೋರಿಸ್ತೀನಿ, ಯಾವ ರೀತಿ ಒಣಗಿದೆ ಅಂತ ಹೇಳ್ಬಿಟ್ಟು. ನೀವು ಟ್ರೈ ಮಾಡಿ, ಏಕೆಂದರೆ ನಿಮ್ಮ ಮನೆ ಹತ್ರ ಅಷ್ಟಾಗಿ ಬಿಸಿಲು ಬರ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ನೆರಳಲ್ಲೇ ಈ ಹಪ್ಪಳಗಳನ್ನು ಮಾಡಿ. ನೀವು ಈ ರೀತಿ ಹಪ್ಪಳಗಳು ಇಷ್ಟು ದೊಡ್ಡದಾಗಿ ಬೇಡ ಅಂತಂದರೆ ಒಂದು ಚಿಕ್ಕದಾಗಿ ಸಂಡಿಗೆ ರೂಪದಲ್ಲಿ ಹಾಕ್ಕೋಬೋದು. ಎಲ್ಲ ಹಪ್ಪಳಗಳನ್ನು ಇದೇ ರೀತಿಯಾಗಿ ಹಾಕ್ಕೊಳ್ಳೋಣ ಸ್ನೇಹಿತರೆ. ಕೊನೆಯಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಎಲ್ಲ ಹಪ್ಪಳಗಳು ಸಹ ಬಂದಿದೆ ಅಂತೇಳಿ. ನೋಡಿ, ನೈಟ್ ಟೈಮು ಹಾಕಿರುವಂತಹ ಹಪ್ಪಳಗಳು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಎಷ್ಟು ಡ್ರೈ ಆಗಿರುತ್ತೆ ಅಂತ ತೋರಿಸ್ತೀನಿ. ಎಲ್ಲ ಹಪ್ಪಳಗಳನ್ನು ಈ ಪ್ಲಾಸ್ಟಿಕ್ ಕವರಲ್ಲೇ ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಹಪ್ಪಳಗಳು ಈ ಕವರಿಂದ ಸಪ್ರೇಟ್ ಆಗ್ತಾ ಇದೆ ಅಂಥೇಳಿ. ತುಂಬಾ ಈಸಿಯಾಗಿ ತೆಗಿಬೋದು. ಎಲ್ಲವೂ ಸಹ ಒಣಗಿದರೆ ಮಾತ್ರ ಈ ರೀತಿಯಾಗಿ ಬಿಡಿಸ್ಕೊಳ್ಳಿ. ಕೆಲವೊಂದು ಹಪ್ಪಳಗಳು ಒಣಗಿಲ್ಲ ಅಂದರೆ ಅವುಗಳನ್ನು ತೆಗಿಯೋಕ್ಕೆ ಹೋಗ್ಬಿಡಿ, ಏಕೆಂದರೆ ಹಪ್ಪಳಗಳು ಕಟ್ಟಾಗಿ ಹೋಗುತ್ತೆ. ಅದಕ್ಕೋಸ್ಕರ ಒಣಗಿರೋ ಹಪ್ಪಳಗಳನ್ನು ಮಾತ್ರ ಕವರಿಂದ ಬಿಡಿಸ್ಕೋಬೇಕಾಗುತ್ತೆ. ಈ ರೀತಿ ಎಲ್ಲ ಹಪ್ಪಳಗಳನ್ನು ಬಿಡಿಸ್ಕೊಂಡಾದ್ಮೇಲೆ ನೀವು ಉಲ್ಟಾ ಹಾಕಿ ಮತ್ತೆ ಒಣಗಿಸ್ಕೋಬೇಕಾಗುತ್ತೆ. ಏನಿಲ್ಲ ಅಂದರೂ ನೀವು 2 ಡೇಸು ನೆರಳಲ್ಲೇ ಒಣಗಿಸ್ಕೊಳ್ಳಿ. ನಿಮ್ಮ ಮನೆ ಹತ್ರ ಅಷ್ಟಾಗಿ ಬಿಸಿಲು ಬರ್ತಿಲ್ಲ ಅನ್ನೋರು ಮಾತ್ರ ನೆರಳಲ್ಲೇ 2 ದಿನ ಒಣಗಿಸ್ಕೊಳ್ಳಿ. ಬಿಸಿಲು ಬರುತ್ತೆ ಅನ್ನೋರು 1 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡ್ರೆ ನೀವು 6 ತಿಂಗಳ ತನಕ ಸ್ಟೋರ್ ಮಾಡಿಟ್ಕೋಬೋದು. ಈಗ ಒಣಗಿರುವಂಥ ಎಲ್ಲ ಹಪ್ಪಳಗಳನ್ನು ತೆಗೆದು ಆದಮೇಲೆ ಉಲ್ಟಾ ಮಾಡಿ ಒಣಗಿಸ್ಕೋಬೇಕಾಗುತ್ತೆ. ನೋಡ್ತಾ ಇದ್ರಲ್ವ ಸ್ನೇಹಿತರೆ, ಎಷ್ಟು ಈಸಿಯಾಗಿ ನಾವು ಈ ಪೇಪರಿಂದ ಹಪ್ಪಳಗಳನ್ನು ತೆಗಿಬೋದು ಅಂತೇಳಿ. ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಡ್ರೈ ಆಗಿತ್ತು ಅಂದರೆ. ಹಾಗೆ ಗಂಜಿನೂ ಕರೆಕ್ಟ್ ಹದದಲ್ಲಿ ಗಂಜಿ ಬಂದಿತ್ತು ಅಂದರೆ ಹಪ್ಪಳಗಳು ತುಂಬಾ ಚೆನ್ನಾಗಿ ಬರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ಸ್ನೇಹಿತರೆ. ಈ ಹಪ್ಪಳದ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಶೇರ್ ಮಾಡ್ಕೊಳ್ಳಿ. ಈ ಹಪ್ಪಳಗಳನ್ನು ನಾನು 2 ದಿನಗಳ ಕಾಲ ನೆರಳಲ್ಲಿ ಒಣಗಿಸಿದ್ದೀನಿ. 1 ದಿನ 2 ಗಂಟೆಗಳ ಕಾಲ ಬಿಸಿಲಲ್ಲಿ ಒಣಗಿಸಿರುವಂತಹ ಹಪ್ಪಳಗಳು.
ನಂತರ ಒಣಗಿಸ್ಕೊಂಡು ನೀಟಾಗಿ ಒಣಗಿಸಿ ಆದಮೇಲೆ ಮತ್ತೆ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಫ್ರೈಯಿಂಗ್ ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ನಾನು ಒಂದೊಂದೇ ಹಪ್ಪಳಗಳನ್ನು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಹರಳ್ತಾ ಇದೆ ಎಣ್ಣೆಯಲ್ಲಿ ಅಂತಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಅಷ್ಟೇ ಕ್ರಿಸ್ಪಿಯಾಗಿ ಇದೆ ಮತ್ತು ಅಷ್ಟೇ ರುಚಿಯಾಗಿಯೂ ಸಹ ಇದೆ. ಜೀರಿಗೆ ಫ್ಲೇವರ್ ಆಗಿರ್ಬೋದು ಮತ್ತು ಚಿಲ್ಲಿ ಫ್ಲೇಕ್ಸ್ ಆಗಿರ್ಬೋದು, ಅಂದರೆ ಖಾರ ಎಲ್ಲ ಕರೆಕ್ಟಾಗಿ ಹದದಲ್ಲೇ ಇದೆ, ಉಪ್ಪು ಖಾರ ಎಲ್ಲನೂ. ಇದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ, ಏಕೆಂದರೆ ಅಷ್ಟಾಗಿ ಖಾರ ಹೆಚ್ಚಾಗಿರೋದಿಲ್ವಲ್ಲ, ಹಾಗಾಗಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಹಪ್ಪಳದ ರೆಸಿಪಿಯನ್ನು ನೀವೊಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇನ್ನೊಂದು ವಿಚಾರ ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರೆಲ್ಲ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಹಪ್ಪಳದ ರೆಸಿಪಿಯನ್ನು ನೀವೊಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.